ವಿದ್ಯುತ್ ಖಾಸಗೀಕರಣಕ್ಕೆ ಮುಂದಾದ ಸರ್ಕಾರದ ನಡೆಯನ್ನ ಖಂಡಿಸಿ ಚಿಕ್ಕೋಡಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ವಿದ್ಯುತ್ ಖಾಸಗೀಕರಣಕ್ಕೆ ಮುಂದಾದ ಸರ್ಕಾರ ಇದನ್ನ ವಿರೋಧಿಸಿ ಸರ್ಕಾರದ ನಡೆಯನ್ನ ಖಂಡಿಸಿ ಚಿಕ್ಕೋಡಿಯಲ್ಲಿ ಪ್ರತಿಭಟನೆ. ಅಥಣಿಯಲ್ಲಿ ಸರ್ಕಾರದ ವಿರುದ್ಧ ಸಿಡಿದೆದ್ದ ರೈತರು. ಜೇವರ್ಗಿ ಸಂಕೇಶ್ವರ ಹೆದ್ದಾರಿ ಬಂದ್ ಮಾಡಿ ರೈತರ ಪ್ರತಿಭಟನೆ. ಮಾನವ ಸರಪಳಿ ನಿರ್ಮಿಸಿ ರೈತರಿಂದ ಪ್ರತಿಭಟನೆ. 200ಕ್ಕೂ ಅಧಿಕ ಜನ ಪ್ರತಿಭಟನೆಯಲ್ಲಿ ರೈತರು ಭಾಗಿ. ವಿದ್ಯುತ್ ಖಾಸಗೀಕರಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಎಲ್ಲೆಡೆ ಕೂಡ. ಸರ್ಕಾರದ ನಡೆಯನ್ನ ಖಂಡಿಸಿ ಚಿಕ್ಕೋಡಿಯಲ್ಲಿ ಕೂಡ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ವಿದ್ಯುತ್ ಅನ್ನುವಂಥದ್ದು ಅದು ಸರ್ಕಾರಕ್ಕೆ ಇರುವಂತ ಆಸ್ತಿ. ಅದನ್ನ ನೀವು ಖಾಸಗೀಕರಣ ಮಾಡ್ತೀನಿ ಅಂತ ಅಂದ್ರೆ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡುವಂತ ಹಕ್ಕು ಖಾಸಗೀಕರಣಕ್ಕೆ ಕೊಟ್ಟರೆ ನೀವು ಅಲ್ಲಿ ನಿಮಗೆ ಆಗೋದಿಲ್ಲ, ತುಂಬಾ ತೊಂದರೆ ಆಗುತ್ತೆ ಅನ್ನುವಂಥದ್ದು ರೈತರ ವಾದ. ಹೀಗಾಗಿ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು ಎಲ್ಲ ರೈತರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಎಲ್ಲರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಇದನ್ನು ಅವರು ವಿರೋಧಿಸಿ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರದು. ವಿದ್ಯುತ್ ಇದು ನಮ್ಮ ಹಕ್ಕು, ಇದು ಸರ್ಕಾರದ ಹಕ್ಕು, ಸರ್ಕಾರದ ಆಸ್ತಿ. ಅದನ್ನ ನಾವು ಮಾತ್ರ ಅದನ್ನ ಬಳಸ್ಕೊಳ್ಬೇಕು. ಅದು ಖಾಸಗೀಕರಣ ಆದ್ರೆ ನಮಗೆ ಉಪಯೋಗ ಇಲ್ಲ.